ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮ್ಮ ನೆರೆಯ ಸುಂದರ ದ್ವೀಪ ರಾಷ್ಟ್ರ ಶ್ರೀಲಂಕಾಕ್ಕೆ ಪ್ರತಿ ವರ್ಷ ಸಾವಿರಾರು ಮಂದಿ ಹೋಗ್ತಾರೆ ಮತ್ತು ಅಷ್ಟೇ ಮಂದಿ ಹೋಗಬೇಕು ಅಂತ ಬಯಸೋರು ಅನೇಕ ಮಂದಿ ಇದ್ದಾರೆ. ಸೊ ಹೀಗಾಗಿ ನೀವು ಶ್ರೀಲಂಕಾ ಪ್ರವಾಸ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಅಡಿಗಾಸ್ ಯಾತ್ರದ ಮೂಲಕ ಹೋಗ್ಬೋದು. ಸೊ ಹಾಗಿದ್ರೆ ಶ್ರೀಲಂಕಾದಲ್ಲಿ ನೋಡಬೇಕಾದಂಥ ಸ್ಥಳಗಳು ಏನು, ಅಡಿಗಾಸ್ ಯಾತ್ರೆಯಿಂದ ಯಾವ ರೀತಿಯ ಅನುಕೂಲಗಳನ್ನು ಪ್ರವಾಸಿಗರಿಗೆ ಮಾಡಿಕೊಡ್ತಾರೆ, ಅಲ್ಲಿನ ವಿಶೇಷತೆಗಳೇನು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡಿಗಾಸ್ ಯಾತ್ರಾದ ಹಾಗೂ ಶ್ರೀಲಂಕಾಗೆ ಈಗಾಗಲೇ ಅನೇಕ ಬಾರಿ ಹೋಗಿ ಬಂದಿರುವಂತಹ ಅಡಿಗಾಸ್ ಯಾತ್ರೆದ ಸ್ಥಾಪಕರಾಗಿರುವ ಕೆ ನಾಗರಾಜ್ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಗರಾಜ್ ಸರ್. ನಮಸ್ಕಾರ. ಅಂದಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ಶ್ರೀಲಂಕಾದ ಬಗ್ಗೆ ಏನು ಹೇಳ್ತೀರಿ ಅಂತ. ಶ್ರೀಲಂಕಾ ಹೆಸರಲ್ಲಿ ಶ್ರೀಲಂಕಾ. ಹೌದೌದು. ಶ್ರೀಲಂಕಾ ಅನ್ನೋದು ನಮ್ಮ ಭಾರತದ ಮ್ಯಾಪ್ ತೊಗೊಂಡ್ರೆ ಕಾಂಪ್ಲಿಮೆಂಟ್ರಿ ಬಂದ್ಬಿಡುತ್ತೆ ಶ್ರೀಲಂಕಾ. ಹೌದು. ಅದ್ರ ಜೊತೆ ಭಾರತದ ಜೊತೆಗೆ ಶ್ರೀಲಂಕಾ ಮ್ಯಾಪು ಕಾಂಪ್ಲಿಮೆಂಟ್ರಿ. ಹೌದೌದು ಹೌದು. ಓಕೆ. ಶ್ರೀಲಂಕಾ ಒಂದು ಕೆಲವರಿಗೆ ನೋಡುವಾಗ ಒಂದು ಭಾರತದ ಮ್ಯಾಪ್ ಕೆಳಗಡೆ ಒಂದು ಬೊಟ್ಟು ಇಟ್ಟಾಗ ಕಾಣಿಸ್ತದೆ. ಕರೆಕ್ಟ್. ಆದರೆ ಆ ಬೊಟ್ಟು ತುಂಬ ಅದ್ಭುತವಾದಂಥ ಬೊಟ್ಟು ಅದು. ನಾವು ತಿಳ್ಕೊಂಡಾಗೆ ಶ್ರೀಲಂಕಾ ಏನಪ್ಪ ಇದರಲ್ಲಿ ಇಷ್ಟು ಸಣ್ಣ ಐಲ್ಯಾಂಡಲ್ಲಿ ಏನಿದೆ ಅಂತ. ಏನಿದೆ ಈ ಐಲ್ಯಾಂಡಲ್ಲಿ? ಆ ಐಲ್ಯಾಂಡಲ್ಲಿ ಏನಿಲ್ಲ ಹೇಳಿ, ಒಂದು ಮಿನಿ ವರ್ಲ್ಡೇ ಇದೆ. ಮಿನಿ ವರ್ಲ್ಡ್ ಅಂತ ಹೇಳಿದರೆ ನಿಮಗೆ ಅದ್ಭುತವಾದ ವಾಟರ್ ಫಾಲ್ಸ್ ಇದೆ, ಅದ್ಭುತವಾದ ಬೆಟ್ಟಗಳಿದೆ, ಅದ್ಭುತವಾದಂಥ ಟೀ ಎಸ್ಟೇಟ್ಗಳಿದೆ, ಅದ್ಭುತವಾದ ಗಿಡಮೂಲಿಕೆಗಳು, ಈ ಥರದ್ದು ಎಲ್ಲ ಬಹಳ ಫೇಮಸ್. ಕಾರ್ಡಮಮ್, ಪೆಪ್ಪರ್, ಇದಕ್ಕೆಲ್ಲ ಬಹಳ ಫೇಮಸ್ಸು. ಆನೆಗಳು, ಶ್ರೀಲಂಕಾದಲ್ಲಿ ಆನೆಗಳು ಚಂದವಾಗಿ ಆನೆಗಳಿದ್ದಾವೆ. ನ್ಯಾಷನಲ್ ಪಾರ್ಕ್ಸ್ ಇದೆ ಶ್ರೀಲಂಕಾದಲ್ಲಿ. ಬೀಚ್ ಅಂತೂ ಅದು ಆಲ್ರೆಡಿ ದ್ವೀಪ, ಯಾವ ಕಡೆ ಹೋದರೂ ದ್ವೀಪ ಬೀಚ್ ಸಿಗುತ್ತೆ. ಆಮೇಲೆ ಹೇಳಬೇಕು ಅಂದರೆ ಕೊಲಂಬೋ ಅಂತ ಒಂದು ಉತ್ತಮ ನಗರ ನೋಡಲಿಕ್ಕೆ ಇರುವಂಥದ್ದು, ರಾಜಧಾನಿ ನಗರ. ಹೌದು. ಇನ್ನು ಕಲ್ಚರ್ ವಿಚಾರ ಬಂದರೆ ಹಿಂದೂ ಕಲ್ಚರ್ ಇತ್ತಂತೆ ಹಿಂದೆ ಈ ಬುದ್ಧಿಸಮ್ ಪ್ರಚಾರದ ಸಮಯದಲ್ಲಿ ನಾವು ಓದಿದ್ದು ಅಶೋಕ ಚಕ್ರವರ್ತಿ ಭಾರತದ ಕಳಿಂಗದ ಯುದ್ಧದ ನಂತರ ಬುದ್ಧಿಸಮ್ ಸ್ವೀಕಾರ ಮಾಡ್ತಾನೆ ಅಂತ ಓದಿದ್ವಿ. ಆವಾಗ ಅವನು ಮಗನ ಮತ್ತು ಮಗಳನ್ನು, ಸಂಘಮಿತ್ರ ಮತ್ತು ಮೇಘ ಏನೋ ಇದೆ ಹೆಸರು, ಅವರನ್ನು ಶ್ರೀಲಂಕಾಕ್ಕೆ ಕಳಿಸ್ತಾನೆ ಅಂತ ಕೇಳಿದ್ದೀವಿ. ಅವರು ಹೋಗಿ ಅಲ್ಲಿ ಬುದ್ಧಿಸಮ್ ಪ್ರಚಾರ ಮಾಡ್ತಾರೆ. ಅಲ್ಲಿಂದ ಬುದ್ಧಿಸಮ್ಮು ಅಲ್ಲಿ ಬಹಳ ಇದಕ್ಕೆ ಬಂತು ಅಂತ ಹೇಳ್ತಾರೆ. ಸೊ ಈಗ ಅಲ್ಲಿ ಹೆಚ್ಚು ಜನ ಬುದ್ಧಿಸಮ್ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ಹಿಂದೂಯಿಸಮ್ಮು ಇದೆ, ಕ್ರಿಶ್ಚಿಯಾನಿಟಿ ಸ್ವಲ್ಪ ಪರ್ಸೆಂಟೇಜ್ ಇದೆ, ಹಾಗೆ ಮುಸ್ಲಿಮು ಸ್ವಲ್ಪ ಪರ್ಸೆಂಟೇಜ್ ಇದೆ. ಹಾಗೆ ನೋಡಬೇಕಂದ್ರೆ ಇಲ್ಲಿ ಹಿಂದೂಗಳ ಅತ್ಯುತ್ತಮ ದೊಡ್ಡ ದೊಡ್ಡ ದೇವಸ್ಥಾನಗಳು ಇದೆ. ಹಾಗೆ ಮತ್ತೆ ಏನು ಹೇಳಬೇಕಂದ್ರೆ ಹಿಂದೆ ಲಕ್ಷ್ಮಣನೇ ಹೇಳಿದ್ನಂತೆ, ಶ್ರೀಲಂಕಾ ರಾವಣನ ಲಂಕೆ ಇದು ಸ್ವರ್ಣ ಲಂಕೆ ಅಂತ ಹೇಳ್ತಾರೆ, ಚಿನ್ನದ ಲಂಕೆ, ಅರಮನೆ, ಇದೆಲ್ಲ ನೋಡಿದಾಗ ನಾವು ಇಲ್ಲೇ ಇದ್ದು ಬಿಡೋಣ, ಅಯೋಧ್ಯದಲ್ಲಂತೂ ಹೀಗೆ ಇದೆಲ್ಲ ಏನು ನಾವು ಬಿಟ್ಟು ಬಂದಾಯ್ತಲ್ಲ, ಇದು ಗೆದ್ದಿದ್ದೀವಲ್ಲ ನಮ್ಮದೇ ಅಲ್ವಾ ಅಂತ ರಾಮನ ಹತ್ರ ಹೇಳ್ತಾನೆ ಅನ್ನುವಂಥದ್ದು ಒಂದು ಏನು ಹೇಳ್ತಾರಲ್ಲ, ಒಂದು ಹೇಳಿದ್ದಾರೆ ಅಂತ ಒಂದು ಇದಿದೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಆವಾಗ ಶ್ರೀರಾಮಚಂದ್ರ ಹೇಳ್ತಾನಂತೆ, ಇದು ಸುಂದರ ಹೌದು, ಸ್ವರ್ಣಲಂಕೆ ಹೌದು, ಆದರೂ ಜನನಿ ಜನ್ಮಭೂಮಿಶ್ಚ ಸ್ವರ್ಗಗರಿಯಸಿ, ನಾವು ಹುಟ್ಟಿದ ಊರು ನಮ್ಗೆ ಎಷ್ಟಿದ್ರು ಶ್ರೇಷ್ಠ, ಅದಕ್ಕೆ ನಾವು ವಾಪಸ್ ಹೋಗುವ ಅಂತ ಉಲ್ಲೇಖನ ಇದೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಇದನ್ನು ನಾವು ಕಥೆಯಲ್ಲಿ ಚಿಕ್ಕಂದಿರೋಲ್ಲಿ ಕೇಳಿದ್ದು. ನಿಜ ನಿಜ ನಿಜ. ಹಾಗಾಗಿ ಶ್ರೀಲಂಕಾದಲ್ಲಿ ನಮ್ಮ ಮತ್ತೆ ಇನ್ನೊಂದು ಜೋಕಾಗಿ ಹೇಳ್ತಾರೆ, ಫಸ್ಟ್ ಏನು ಫಾರಿನ್ ಟ್ರಾವೆಲರ್ ಲೇಡಿ ಯಾರು ಅಂದರೆ ಸೀತೆ ಅಂತ ಹೇಳ್ತಾರೆ. ಈ ಜೋಕಾಗಿ ಸುಮ್ಮನೆ ಹೇಳುವಂಥದ್ದು, ಆದರೆ ಆ ಕಾಲದಲ್ಲೇ ಅಷ್ಟು ವರ್ಷದಿಂದ ಅಲ್ಲ. ಆವಾಗ ನಾವು ಶ್ರೀಲಂಕಾ ಭಾರತ ಅನ್ನೋದು ಬೇರೆ ಬೇರೆ ದೇಶ ಅಂತ ಇರಲಿಲ್ಲ, ಸುಮ್ಮನೆ ಜೋಕಾಗಿ ಹೇಳೋದಾದರೆ.
ಆದರೂ ಭಾರತಕ್ಕೂ ಶ್ರೀಲಂಕಾಕ್ಕೂ ಈ ರೀತಿ ಒಂದು ಪೌರಾಣಿಕವಾದ ಐತಿಹಾಸಿಕ ನಂಟಿರುವಂಥದ್ದು ಬಹಳ ವಿಶೇಷ ಅಂತ, ಎರಡು ಬಿಟ್ಟಿರುವ ಹಂಗಿಲ್ಲ ಅಂತ. ಹೌದು. ಹಾಗೆ ನಮ್ಮ ಒಂದು ಶಕ್ತಿಪೀಠವು ಅಲ್ಲಿದೆ, ಶಾಂಕರಿ ದೇವಿ ಅಂತ ಹೇಳಿ. ಶಂಕರಾಚಾರ್ಯರು ಎಲ್ಲ ಇವತ್ತು ಶಕ್ತಿಪೀಠ ಅದು ಇನ್ನೊಂದು ಎಲ್ಲಿ ಅಂತ ನೋಡುವಾಗ ನನಗೆ ಗೊತ್ತಿರಲಿಲ್ಲ ಈ ವಿಷಯ. ಇದು ಟ್ರಿಂಕೋಮಲೆ ಅಂತ. ಓಕೆ ಓಕೆ. ಇದು ಶ್ರೀಲಂಕಾದ ನಮ್ಮ ಉತ್ತರ ಭಾಗದಲ್ಲಿ ಬರ್ತದೆ. ಟ್ರಿಂಕೋಮಲೆ ಅಂತ ಒಂದು, ಹೌದು, ಬಂದರು ಪಟ್ಟಣ ಅದು. ಅಲ್ಲಿ ತಿರುಕೋನೇಶ್ವರ ಅಂತ ಒಂದು ಶಿವ ಟೆಂಪಲ್ ಇದೆ, ಆಯ್ತಾ. ಅಲ್ಲಿ ಶಾಂಕರಿ ದೇವಿ ಇದ್ದಾಳೆ. ಹಾಗೆ ಮತ್ತೆ ರಾವಣ ನಿರ್ಮಿತ ದೇವಸ್ಥಾನಗಳು, ರಾಮ ನಿರ್ಮಿತ ದೇವಸ್ಥಾನಗಳು ಅಂತ ಹೇಳ್ತಾರೆ. ರಾಮ ಇದೆಲ್ಲ ಆದಮೇಲೆ, ರಾವಣನ ಸಂಹಾರ ಆದಮೇಲೆ ಒಂದು ಏನು, ನಾನು ಬ್ರಾಹ್ಮಣನನ್ನು ಕೊಂದೆ, ಅದು ಇದಾಗ್ತದಲ್ಲ, ಏನಾಗ್ತದೆ, ಪಾಪ ಪರಿಹಾರಕ್ಕೋಸ್ಕರ ಬ್ರಾಹ್ಮಣನ ಸಂಹಾರ ಮಾಡಿ, ಅದಕ್ಕೋಸ್ಕರ ಪಾಪ ಆಗುತ್ತೆ ಅಂತ ಹೇಳ್ತಾರಲ್ಲ. ಹೌದು, ಬ್ರಾಹ್ಮಣ ಹತ್ಯೆ ದೋಷ ಬರುತ್ತೆ ಅಂತ ಹೇಳಿ ಅವನು ಅಲ್ಲಿ ಮನವರಿ, ಮುನೇಶ್ವರ, ಹಾಗೆ ನಮ್ಮ ರಾಮೇಶ್ವರದಲ್ಲಿ ದೇವಸ್ಥಾನ ಕಟ್ಟಿಸಿದ ಅಂತ ಹೇಳ್ತಾರೆ, ಐತಿಹ್ಯ ಇದೆ. ಹಾಗಾಗಿ ನಾವು ಶ್ರೀಲಂಕಾದಲ್ಲಿ ರಾಮಾಯಣ ಟ್ರಯಲ್ಸ್ ಅಂತ ಒಂದು ಟೂರು ಮಾಡ್ತೀವಿ, 7 days ಟೂರ್ ಮಾಡ್ತೀವಿ. ಓಕೆ. ಇದರಲ್ಲಿ ಏನು ಬರ್ತದೆ ಅನ್ನುವಂಥದ್ದು ವಿಚಾರವನ್ನು ಹೇಳ್ತೇವೆ. ಹೌದೌದು. ಅದಕ್ಕಿಂತ ಮುಂಚೆ ನಾವು ಶ್ರೀಲಂಕಾಕ್ಕೆ ಹೋಗಬೇಕಾದ್ರೆ ಕರೆನ್ಸಿ ನಮ್ಮ ₹1 ಅವ್ರದ್ದು ಹೆಚ್ಚು ಕಡಿಮೆ ಒಂದು 82 ರೂಪಾಯಿವರೆಗೆ ಬರ್ತದೆ ಅವರ ಕರೆನ್ಸಿ. ಹಾಗಾಗಿ ಆಹಾರ ವಿಹಾರ ವಿಚಾರದಲ್ಲಿ ನಮಗೆ ಅವರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆದರೆ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಇಂಡಿಯನ್ ಫುಡ್ಡನ್ನೇ ನಾವು ವ್ಯವಸ್ಥೆ ಮಾಡ್ತೀವಿ. ಹೋಟೆಲ್ಸ್ ಬಂದಂದ್ರಂತೂ ನಾವು ಒಂದೇ ಹೇಳ್ತೀವಿ, ಪ್ರಜೆಗಳೇ ಪ್ರಭುಗಳು. ನಮ್ಮ ಸಂಸ್ಥೆಯಲ್ಲಿ ಎಲ್ಲ 4 ಸ್ಟಾರ್ ಕ್ಯಾಟಗರಿ ಹೋಟೆಲ್ಸ್ ಇದ್ದೇ ಇರ್ತದೆ, ವಸ್ತಿಗೆ ಒಳ್ಳೆ ನಿದ್ದೆ ಆಗ್ತದೆ. ಆಮೇಲೆ ಕಣ್ಣಿಗೆ ತಂಪು ಏನು ಬೇಕೋ ಅದನ್ನು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಶ್ರೀಲಂಕಾ ನಮ್ಮ 7 days ಟೂರ್ ಇರ್ಬೋದು, 8 days ಟೂರ್ನೂ ಇದೆ. ಆ ಶ್ರೀಲಂಕಾದಲ್ಲಿ ಇನ್ನೂ ನೋಡಲಿಕ್ಕಿದೆ. ಆದರೆ ಹೋಗಾಗಲೇ ಜನ 2 ದಿನ ಸಾಕು, 3 ದಿನ ಸಾಕು, ಸಣ್ಣ ಕಂಟ್ರಿ ಅಂತ ಹಾಗೆಲ್ಲ ನೋಡುವಂಥದ್ದು ಬಹಳಷ್ಟಿದೆ ಇಲ್ಲಿ. ನಾವು ಶ್ರೀಲಂಕಾ ರಾಮಾಯಣ ಟ್ರಯಲ್ಸ್ ಅಂತ ತೊಗೊಂಡ್ರೆ ಈ ಮನವರಿ, ಮುನೇಶ್ವರ ಮತ್ತು ಈ ತಿರುಕೋನೇಶ್ವರ ಟೆಂಪಲ್ಲು, ಆ ಶಾಂಕರಿ ದೇವಿ, ಇದನ್ನು ತೋರಿಸ್ತೇವೆ. ಆಮೇಲೆ ರಾವಣನ ಅರಮನೆ ಇತ್ತು ಅಂತ ಹೇಳ್ತಾರಲ್ಲ, ಅದು ಆ ಒಂದು ಸಿಗ್ರಿಯ ರಾಕ್ ಅಂತ ಹೇಳ್ತೇವೆ. ಆ ಸಿಗ್ರಿಯ ರಾಕ್ಗೆ ಕರ್ಕೊಂಡು ಹೋಗ್ತೇವೆ. ರಾವಣನ ಅರಮನೆ ಇದೆಯಾ ಏನು? ಇದು ಮೇಲ್ಗಡೆ ಒಂದು ಹಿಂದೆ ಇದ್ದಂಥ ಕುರು ವ್ಯವಸ್ಥೆ ಇದೆ. ಹೌದಾ? ಓಹೋ. ಅದು ಅಂದರೆ ಹಿಂದೆ ಜನ ವಾಸಿಸ್ತಿದ್ರು ಅಂತ ಹೇಳಲಿಕ್ಕಿದೆ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಡೆದಂಥದ್ದು. ಅದು ಕೆಲವರು ನಾವು ಇದು ಹೇಳಿದವಾಗ ರಾಮ ಇಲ್ಲಿದ್ನ, ಅಲ್ಲಿ ಅಯೋಧ್ಯಕ್ಕೆ ಹೋದಾಗಲೂ ಕೇಳ್ತಾರೆ, ಎಷ್ಟೋ ಸಾವಿರಾರು ಇವತ್ತಿದ್ದು ನಾಳೆ ಇರುವಂಥದ್ದಿಲ್ಲ. ಎಷ್ಟೋ ಜನ ಬಂದು ಈ ಭೂಮಿ ಮೇಲೆ ಆಳ್ವಿಕೆ ಮಾಡಿ ಎಲ್ಲ ಆಗಿ ಎಷ್ಟೋ ಇದಾಗಿರ್ತದೆ. ಹಾಗೆ ಸಿಗ್ರೆ ರಾಕ್ ಮೇಲ್ಗಡೆ ಒಂದು ಮನುಷ್ಯರು ಹಿಂದೆ ಇದ್ದಿದ್ರು, ಇಲ್ಲಿ ವಾಸ ಇದ್ದಿದ್ರು ಅನ್ನೋದಕ್ಕೆಲ್ಲ ಕುರುಹುಗಳು ಇದೆ. ಈ ಸಿಗ್ರಿಯ ರಾಕ್ ನಾವು ಒಂದು ಈ ಟುಕ್ ಅಂದರೆ ರಿಕ್ಷಾ ಥರದಲ್ಲಿ ಒಂದು ರೌಂಡ್ ಹಾಕಿಸ್ತೀವಿ. ಯಾರಿಗೆ ಸಿಗ್ರಿಯ ರಾಕ್ ಹತ್ಲಿಕ್ಕೆ ಆಗ್ತದೋ ಅವ್ರು ಹತ್ತಿ ಬರ್ಬೋದು. ಆ ಥರ ಸ್ವಲ್ಪ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದರೆ ಹೋಗಿ ಬರ್ಬೋದು. ಒಂದು ರೌಂಡ್ ಅದರ ಅನುಭವ ನೋಡ್ಬೋದು. ಆಮೇಲೆ ಒಂದು ಡಾಂಬೂಲಾ ಅಂತ ಒಂದು ಬುದ್ಧಿಸ್ಟ್ ಕೇವ್ ಟೆಂಪಲ್ ಇದೆ. ಒಳ್ಳೆ ಕೇವ್ ಒಳಗಡೆ ಒಂದು ಬುದ್ಧನ ವಿಗ್ರಹ ತುಂಬ ಬ್ಯೂಟಿಫುಲ್ ಆಗಿದೆ. ಅದನ್ನು ತುಂಬ ಡೆವಲಪ್ ಮಾಡಿದೆ. ಇನ್ನು ಹೇಳಬೇಕಂದ್ರೆ ಇನ್ನೊಂದು ಸುಂದರ ಪಟ್ಟಣ ಇದೆ, ಕ್ಯಾಂಡಿ ಅಂತ. ಕ್ಯಾಂಡಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಅಶೋಕ ಮಕ್ಕಳನ್ನು ಕಳಿಸಿದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಾವು ಅಲ್ಲೊಂದು ಟೂತ್ ರಿಲಿಕ್ ಅಂತ ಒಂದು ಟೆಂಪಲ್, ಬುದ್ಧಿಸ್ಟ್ ಟೆಂಪಲ್, ತುಂಬ ತುಂಬ ಚೆನ್ನಾಗಿದೆ. ಅಲ್ಲಿ ದಿನಕ್ಕೊಂದು 2-3 ಸಲ ಪೂಜೆ ಎಲ್ಲ ಆಗ್ತಿರ್ತದೆ. ಆ ಟೈಮಲ್ಲಿ ಬಹಳ ರಶ್ ಇರ್ತದೆ, ನೋಡಲಿಕ್ಕೂ ಬಹಳ ಸುಂದರವಾಗಿದೆ ಟೂತ್ ರಿಲಿಕ್ ಟೆಂಪಲ್ಲು. ಆಮೇಲೆ ಕ್ಯಾಂಡಿ ಪಟ್ಟಣವೇ ಒಂಥರ ತುಂಬ ಚೆನ್ನಾಗಿದೆ. ಕ್ಯಾಂಡಿಯಲ್ಲಿ ಮತ್ತೆ ಜೆಮ್ಸ್ ಎಲ್ಲ ಮಾರ್ತಾರೆ. ಅದು ನೀವು ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು. ಜೆಮ್ಸ್ ಗ್ಯಾಲರಿ ಇದೆ. ಹವಳ, ಮುತ್ತು, ರತ್ನ ಇದೆಲ್ಲ. ಆಮೇಲೆ ಧಾರಾಳವಾಗಿ ಸಿಗುತ್ತೆ ಅಲ್ಲಿ. ಅದು ಸಹ ನೀವು ಪರ್ಚೇಸ್ ಮಾಡೋರಿಗೆ ಮಾಡ್ಬೋದು. ಆಮೇಲೆ ಅಲ್ಲಿ ಶ್ರೀಲಂಕಾದೊಂದು ಲೋಕಲ್ ಡ್ಯಾನ್ಸ್ ಶೋ ಮಾಡಿಸ್ತೀವಿ ನಾವು. ಲೋಕಲ್ ಡ್ಯಾನ್ಸ್
ಅದು ಒಂದು ದಿನದಲ್ಲಿ ಒಂದು 3-4 ಟೈಮಿಂಗ್ಸಲ್ಲಿ ಪ್ರೋಗ್ರಾಮ್ ನಡೀತದೆ. ಅದು ಒಂಥರ ವಿಶಿಷ್ಟವಾಗಿ ಅವರ ತಮಟೆ ವಾದ್ಯಗಳು ಅವ್ರದ್ದೇ ಒಂದು ಶೈಲಿಯಲ್ಲಿ ಕುಣಿಯುವಂಥದ್ದು ಜಾನಪದ, ಅದು ಒಂದು ಅದ್ಭುತವಾಗಿದೆ. ಈ ಕ್ಯಾಂಡಿ ಒಂದು ಅದ್ಭುತ ನಗರ. ಕ್ರಿಕೆಟ್ ಪ್ರಿಯರೆಲ್ಲ ಕೇಳಿರ್ತಾರೆ, ಯಾಕೆಂದರೆ ಕ್ಯಾಂಡಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ. ಹಾಗಾಗಿ ಕ್ಯಾಂಡಿ ಒಂದು ಒಳ್ಳೆ ನಗರ. ಇದೆಲ್ಲದಕ್ಕಿಂತ ಇನ್ನೊಂದು ಅವರಿಗೆ ಈ ಊಟಿ ಥರ ಒಂದು ಹಿಲ್ ಸ್ಟೇಷನ್ ಇದೆ ಶ್ರೀಲಂಕಾಕ್ಕೆ, ಒಂದು ಊಟಿ. ಆ ಊಟಿ ಹೆಸರು ನೂವರ್ ಎಲಿ ಅಂತ. ನೂವರ ಎಲಿಯ ಒಂದು ಬ್ಯೂಟಿಫುಲ್ ಲೇಕ್ ಇದೆ, ಮತ್ತು ಟೀ ಎಸ್ಟೇಟು. ದಾರಿಯಲ್ಲಿ ಹೋಗುವಾಗ ನಿಮಗೆ 1-2 ವಾಟರ್ ಫಾಲ್ ಸಿಗ್ತದೆ. ರಾಂಬೋಡ ಅಂತ ಒಂದು ಊರಿನಲ್ಲಿ ಒಂದು ದೊಡ್ಡ ಹನುಮಾನ್ ಇದು ಸ್ಟ್ಯಾಚ್ಯೂ ಇದೆ. ಹನುಮಾನ್ ರಾಮಾಯಣದ ನಂಟು ಹೇಗಿದೆ ಅನ್ನೋದು ಇದಕ್ಕೆ ಸಾಕ್ಷಿ. ಆಮೇಲೆ ಅಲ್ಲಿ ನೂವರೇಲಿಯದಲ್ಲಿ ಸಾಕ್ಷಾತ್ ರಾವಣನೇ ಇದು ಸಾಲಿಗ್ರಾಮವನ್ನೆಲ್ಲ ಪೂಜೆ ಮಾಡ್ತಾ ಇದ್ದ ಅನ್ನುವಂಥದ್ದು. ತುಂಬ ಸಾವಿರಾರು ಸಾಲಿಗ್ರಾಮಗಳನ್ನೆಲ್ಲ ಇಟ್ಟಿದ್ದಾರೆ. ಒಂದು ಟೆಂಪಲ್ ಇದೆ, ಡೆವಲಪ್ ಮಾಡ್ತಾ ಇದೆ, ಗಾಯತ್ರಿ ಪೀಠಂ ಅಂತ ಹೇಳ್ತಾರೆ ಅದಕ್ಕೆ. ಆ ನೂವರೇಲಿಯದಲ್ಲೇ ಇರುವಂಥದ್ದು ಅಶೋಕವನ. ಸೀತೆಯನ್ನು ಹೌದು, ಸೀತೆಯನ್ನು ತಗೊಂಡು ಇಟ್ಟಂಥ ಸ್ಥಳ. ಆಮೇಲೆ ಅಲ್ಲಿ ಹನುಮಂತ ಬಂದು ಉಂಗುರವನ್ನು ತೋರಿಸಿದ್ದಾನೆ ಅಂತ ಹೇಳೋದಕ್ಕೆ ಜಾಗ ಕೂಡ ಇದೆ. ಕಾಲಿಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಅದಂತೂ ಅಲ್ಲಿ ಅವನು ಕಾಲಿಟ್ಟ ಆ ಮಹಾಶಕ್ತಿವಂತ ಅಲ್ವಾ. ಹೌದು. ಅದಕ್ಕೋಸ್ಕರ ಅಲ್ಲಿ ಒಂದು ಆ ಕಾಲಿನ ಪಾದದ ಥರದೇ ಒಂದು ಕೊರಲಿದೆ ಇದರಲ್ಲಿ, ಅಶೋಕವನದಲ್ಲಿ. ಈಗ ಅಲ್ಲಿ ನಮ್ಮ ಹಿಂದೂ ಟೆಂಪಲ್ ಆಗಿದೆ. ತುಂಬ ಜನ ವಿಸಿಟ್ ಮಾಡ್ತಾರೆ, ಸೀತಾ ಅಮ್ಮನ್ ಟೆಂಪಲ್ ಅಂತೇಳಿ. ಹಾಗೆ ಅಲ್ಲಿಂದ ಅನತಿ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಸೀತೆಯ ಅಗ್ನಿ ಪ್ರವೇಶ ಆದ ಜಾಗ ಅಂತ ಹೇಳ್ತೀವಿ. ಸೀತೆಯನ್ನು ರಾವಣನ ಯುದ್ಧದ ನಂತರ ಸೀತೆಯನ್ನು ಕರ್ಕೊಂಡು ಬರುವಾಗ ಲೋಕಪವಾದಕ್ಕೆ ಇದಾಗಬಹುದು ಅಂಥೇಳಿ ಸೀತೆಯನ್ನು ಪರೀಕ್ಷೆ ಮಾಡಬೇಕು, ಅವಳು ಪವಿತ್ರವಿದ್ದಾಳೆ ಅಂತ. ಅದಕ್ಕೋಸ್ಕರ ಅಗ್ನಿ ಪ್ರವೇಶ ಮಾಡುವಂಥ ಸ್ಥಳವೂ ಅಲ್ಲಿದೆ. ಅದೀಗ ಅಗ್ನಿ ಪ್ರವೇಶ ಮಾಡುವಂಥ ಸ್ಥಳ ಇಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಬುದ್ಧಿಸಮ್ ವಿಹಾರವು, ಸಣ್ಣ ವಿಹಾರವೂ ಇದೆ. ಹಾಗೆ ನಾವು ಶ್ರೀಲಂಕಾದಲ್ಲಿ ಟ್ರಾವೆಲ್ ಮಾಡುವಾಗ ನಿಮಗೆ ಟೀ ಎಸ್ಟೇಟ್ಗಳು, ಒಳ್ಳೊಳ್ಳೆ ವಾಟರ್ ಫಾಲ್ಸು, ಆಮೇಲೆ ರೋಡ್ ಜರ್ನಿ ಸಹ ಬಹಳ ಅಟ್ರಾಕ್ಟಿವ್ ಆಗಿದೆ. ನಿಮಗೆ ಮತ್ತೊಂದು ಕತರ್ಗಾಮ ಅಂತ ಇನ್ನೊಂದು ಊರು ಬರ್ತದೆ. ಟೆಂಪಲ್ಸಲ್ಲಿ ಗಣೇಶ ಮತ್ತು ಕಾರ್ತಿಕೇಯ, ಸುಬ್ರಹ್ಮಣ್ಯನ್ ಬಹಳ ಫೇಮಸ್. ನಮ್ಮಲ್ಲಿ ಪಳನಿ ಎಲ್ಲ ನಾವೇನು ಹೇಳ್ತೀವಲ್ಲ, ಸುಬ್ರಹ್ಮಣ್ಯ ಈ ಥರ ಬಹಳ. ಆ ದೇವಸ್ಥಾನದಲ್ಲಿ ಜನ ಇಲ್ಲಿ ದಿನನೇ ಇಲ್ಲ, ಅಲ್ಲಿ ಜಾತ್ರೆಯಲ್ಲಿ ನಡೀತದೆ, ಬಹಳಷ್ಟು ಚೆನ್ನಾಗಿದೆ. ಸುಬ್ರಹ್ಮಣ್ಯನ ಆರಾಧಕರು ಬಹಳ ಜನ ಇದ್ದಾರೆ ಅಲ್ಲಿ. ಹೌದು, ಅವರು ಈಗ ಅವರು ಬುದ್ಧಿಸ್ಟ್ ಆಗಿರ್ಬೋದು, ಆದ್ರೆ ಹಿಂದೆ ಅವರು ಸ್ವಲ್ಪ ಹಿಂದೂಯಿಸಂ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ವಾ. ಹಾಗಾಗಿ ಅಲ್ಲಿ ಸಹ ಬುದ್ಧಿಸ್ಟ್ ಸಹ ಆ ಟೆಂಪಲ್ಗೆ ಹೋಗ್ತಾರೆ ಅನ್ನೋದು ನನಗೆ ಗೊತ್ತಾಗಿದೆ. ಯಾಕೆಂದರೆ ನನ್ನ ಫ್ರೆಂಡೇ ಒಬ್ಬ ಬುದ್ಧಿಸ್ಟ್ ಅವನು. ಅವ್ನು ಮಾತ್ರ ಅಲ್ಲಿ ಯಾವಾಗಲೂ ತಿಂಗಳಿಗೆ ಒಂದು ಸಲ ಆದರೂ ಅವನು ಹೋಗಿ ಅಲ್ಲಿ ಪೂಜೆ ಮಾಡಿ ಬರ್ತಾನೆ. ಇದು ಒಂದು ಇರುವಂಥದ್ದು. ಆಮೇಲೆ ಬೆಂಟೋಟ ಅಂತ ಒಂದು ಬ್ಯಾಕ್ ವಾಟರ್ ಬರುತ್ತೆ ಸಮುದ್ರಕ್ಕೆ, ಮಾಡು ರಿವರ್ ಅಂತ. ಅದರಲ್ಲಿ ಒಂದು ಬೋಟಿಂಗ್ ಮಾಡೋದೇ ಒಂದು ಅದ್ಭುತ. ಅಲ್ಲಿ ನಿಮಗೆ ಸಣ್ಣ ಸಣ್ಣ ಕ್ರೊಕೊಡೈಲ್ಸು, ಸ್ನೇಕ್ಸು ಎಲ್ಲ ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿದೆ. ಆ ಬೋಟಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ, ಮತ್ತು ಇದು ಒಂಥರ ಅದ್ಭುತವಾಗಿರುವಂಥದ್ದು. ಆಮೇಲೆ ಕೊಲಂಬೋದಲ್ಲಿ ಸಹ ಟೆಂಪಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಿಭೀಷಣನಿಗೆ ಒಂದು ಟೆಂಪಲ್ ಇದೆ, ಅದನ್ನು ತೋರಿಸ್ತೀವಿ. ಆಮೇಲೆ ಕೊಲಂಬೋದ ಓರಿಯೆಂಟೇಷನ್ ಟೂರ್ ಮಾಡಿಸ್ತೀವಿ. ಕೊಲಂಬೋದಲ್ಲಿ ಸಾರ್ಕ್ ಕಂಟ್ರಿ, ಅಲ್ಲಿ ಸಾರ್ಕ್ ಭವನ ಇದೆ, ಅದನ್ನು ನೋಡ್ಬೋದು. ಈ 7 ದಿನದಲ್ಲಿ ಸಾಕಷ್ಟು ನಿಮಗೆ, ಸಾಕಷ್ಟು ಅಂದರೆ ನಿಮಗೆ 7 ದಿನ ಹೇಗೆ ಹೋಗಿದೆ ಅಂತಲೇ ಗೊತ್ತಾಗಲ್ಲ. ಟೂರ್ ಮುಗಿದ ಇಷ್ಟು ದಿನ ಅಂತ, ಅದು ಮತ್ತೆ ಇಷ್ಟೊಂದು ನೋಡ್ಲಿಕ್ಕಿದೆಯಾ ಅನ್ನೋದು ಗೊತ್ತಾಗ್ತದೆ. ಮತ್ತು ಇನ್ನೊಂದು ಇದೆ, ವೇಲ್ ವಾಚಿಂಗ್ ಇದೆ ಅಲ್ಲಿ. ಬೆಳಿಗ್ಗೆ ಒಂದು ನಾವು ಇಂಡಿಯನ್ ಓಷನಲ್ಲಿ ಕರ್ಕೊಂಡು ಹೋಗ್ತೀವಿ, ವೇಲ್ ವಾಚಿಂಗ್. ಹೌದು, ಅದು ಸಹ ಮಾಡುವಂಥದ್ದು. ಏನು ಸರ್ ಅದು? ವೇಲ್ ನಮ್ಮ ಇದಿದೆಯಲ್ಲ, ವೇಲ್ ತಿಮಿಂಗಲ, ಅದನ್ನೆಲ್ಲ ನೋಡುವಂಥದ್ದು. ಆಯಿತಾ, ಅದು ಒಂದು ನಾವು ಕ್ರೂಸಲ್ಲಿ ಹೋಗಿ ನೋಡಿ ಬರುವಂಥದ್ದು. ಆಮೇಲೆ ಕ್ರೊಕೊಡೈಲ್ಸ್ದೆಲ್ಲ ಫಾರ್ಮ್ಗಳೆಲ್ಲ ಇದೆ. ಮತ್ತು ಯಾಲ ಅನ್ನುವಂಥದ್ದು ನ್ಯಾಷನಲ್ ಪಾರ್ಕ್ ನಮ್ಮಲ್ಲಿಯೂ
ಶ್ರೀಲಂಕಾದ ಥರದ ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಆದರೆ ನಮ್ಮಲ್ಲಿ ಇಲ್ದಿರುವುದನ್ನು ನಾವು ಹೈಲೈಟ್ ಮಾಡಬೇಕಾಗಿದೆ. ಹೌದು, ಇದು ನೋಡುವ ನಿಟ್ಟಿನಲ್ಲಿ ಶ್ರೀಲಂಕಾ ರಾಮಾಯಣ ಟ್ರಯಲ್ಸ್ ಅನ್ನೋದು ಒಂದು ಅದ್ಭುತ ಪ್ರವಾಸ ಆಗ್ತದೆ ಜನರಿಗೆ. ಯಾಕೆ ಅಂದರೆ ರಾಮಾಯಣ ನಡೆದಂಥ ಹಾದಿಗಳನ್ನೆಲ್ಲ ಇಲ್ಲಿ ನೋಡ್ಬೋದು. ಸೀತೆಯನ್ನು ಸಾನ್ನಿಧ್ಯ ನೋಡ್ಬೋದು ಅಶೋಕವನದಲ್ಲಿ. ಇದೆಲ್ಲ ಒಂದು ಹೈಲೈಟ್ಸ್ ಇದೆ. ಹಾಗಾಗಿ ಒಂದು ಕಡೆ ಅದು ಆ ಪ್ರದೇಶದ ಸೌಂದರ್ಯ ಜೊತೆಗೆ ಒಂದು ಭಾವನಾತ್ಮಕ ಕೂಡ ನಮಗೆಲ್ಲ ಪ್ರತಿಯೊಬ್ಬರಿಗೂ ರಾಮಾಯಣ ಗೊತ್ತಿರೋದ್ರಿಂದ ಅದೆಲ್ಲ ಲಿಂಕ್ ಆಗ್ತಾ ಹೋಗ್ಬೋದು. ಹೌದು ಹೌದು, ಅದಿದ್ರೆ ನಮಗೆ ವಿಶಿಷ್ಟ ಅನುಭವ ಆಗುತ್ತೆ. ರಾಮಾಯಣ ನಮ್ಮ ದೇಶದಲ್ಲಿ ರಾಮಾಯಣಕ್ಕೆ ಒಂದು ಮಹತ್ವದ ಒಂದು ಸ್ಥಾನ ಇದೆ. ಹಾಗಾಗಿ ಮತ್ತೆ ರಾವಣನ ಯುದ್ಧ ಅದಂತೂ ರಾವಣ ಅನ್ನೋದು ಎಷ್ಟು ಜನರಿಗೆ ಗೊತ್ತೋ ಅವರಿಗೆ ರಾವಣನೂ ಗೊತ್ತು. ಹಾಗಾಗಿ ರಾವಣನ ಊರು, ಮತ್ತು ರಾವಣ ಮಹಾನ್ ಶಿವಭಕ್ತ ಅಂತ ಎಲ್ಲ ಕೇಳಿದ್ದಾರೆ. ಅದಕ್ಕೆ ಕಥೆಗಳೆಲ್ಲ ಇದೆ. ಹಾಗಾಗಿ ಏನೇನು ಎಲ್ಲೆಲ್ಲಿ ಶಿವ ಟೆಂಪಲ್ಸ್ ಇದೆ ಅದೆಲ್ಲ ನೋಡುವಂಥದ್ದು ತುಂಬ ಚೆನ್ನಾಗಿದೆ ಶ್ರೀಲಂಕಾ ಅಂತ ಹೇಳ್ಬೋದು. ಮತ್ತು ಈಗ ಇನ್ನೊಂದು ಕುತೂಹಲ ಕೇಳ್ತಾರೆ, ಶ್ರೀಲಂಕನ್ನರು ಈಗ ಪ್ರವಾಸಿಗರನ್ನೆಲ್ಲ ಹೇಗೆ ಅವರು ಟ್ರೀಟ್ ಮಾಡ್ತಾರೆ? ಸೊ ಈಗ ಯಾಕಂದರೆ ಅವರಿಗೂ ಅದೇ ರೀತಿ ನಂಟಿರುತ್ತಲ್ಲ, ಭಾರತದ ನಂಟು, ರಾಮಾಯಣ ಈ ರೀತಿಯಿಂದ ಕಲ್ಚರಲ್ ನಂಟಿರುತ್ತಲ್ಲ, ಅದೇ ಏನಾದರೂ ಎಕ್ಸ್ಪ್ರೆಸ್ ಆಗುತ್ತಾ ಅಲ್ಲಿ ಹೇಗೆ ಅಂತ? ಹಾಂ, ಶ್ರೀಲಂಕನ್ನರಿಗೂ ಭಾರತದ ಬಗ್ಗೆ ಒಳ್ಳೆಯ ಭಾವನೆ ಇದೆ. ಶ್ರೀಲಂಕಾದವರು ಕಷ್ಟ ಆದವಾಗೆಲ್ಲ ಭಾರತ ಸರ್ಕಾರ ಬಹಳ ಹಿಂದೆ ಸಹಾಯನೂ ಮಾಡಿದೆ. ಹೌದೌದು. ಶ್ರೀಲಂಕಾಕ್ಕೆ ಭಾರತೀಯರಂತ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಮತ್ತು ಯುರೋಪ್ನಿಂದನೂ ಬಹಳಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ. ಆಮೇಲೆ ಪ್ರವಾಸವನ್ನು ಬಹಳ ನೆಚ್ಕೊಂಡಿದೆ ಆ ದೇಶ ಆದಾಯಕ್ಕೋಸ್ಕರ. ಒಳ್ಳೊಳ್ಳೆ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಒಳ್ಳೊಳ್ಳೆ ಹೋಟೆಲ್ಸ್ಗಳು ಎಲ್ಲ ಮಾಡಿದ್ದಾರೆ. ಹೌದು, ಹಾಗೆ ಅವರು ಸ್ಥಳಗಳನ್ನು ಸಹ ನೀಟಾಗಿ ಇಟ್ಕೊಂಡಿದ್ದಾರೆ. ನೀವು ಯಾವುದೇ ಸ್ವಚ್ಛತೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸ್ವಚ್ಛತೆ ಅನ್ನೋ ವಿಷಯದಲ್ಲಿ ಶ್ರೀಲಂಕಾದಲ್ಲಿ ಯಾವುದೇ ಕೊರತೆ ಕಾಣಿಸೋದಿಲ್ಲ ನೋಡಿ, ಅದು ಕಲಿಬೇಕದ್ದು ಆ್ಯಕ್ಚುಲಿ. ಸೊ ಸರ್, ಈಗ ನೀವು ನೋಡಬೇಕಂತ ತಾಣಗಳ ಬಗ್ಗೆ ಎಲ್ಲ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ, ನಮಗೂ ಒಮ್ಮೆ ಹೋಗಿ ಬಂದ ಹಾಗೆ ಆಯಿತು. ಸೊ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಿದ್ರೆ, ಕನೆಕ್ಟಿವಿಟಿ ಅಂದರೆ ಬೆಂಗಳೂರಿನಿಂದ ನೇರ ಸಂಪರ್ಕ ಇದೆ. ಶ್ರೀಲಂಕಾ ಏರ್ಲೈನ್ಸ್ ಮತ್ತು ಇಂಡಿಗೋ ಏರ್ಲೈನ್ಸ್, ಶ್ರೀಲಂಕನ್ ಏರ್ಲೈನ್ಸ್, ಇಂಡಿಗೋ ಏರ್ಲೈನ್ಸ್. ನಾವು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆನೇ ಕೊಲಂಬೋ ರೀಚ್ ಆಗ್ಬೋದು. ಸೊ 1.25 ಗಂಟೆ ಪ್ರಯಾಣ, 1.25 ಗಂಟೆ ಲಂಕಾ ರೀಚ್ ಆಗಿಬಿಡ್ತೀವಿ. ನಾವು ಇಲ್ಲಿ ಏರ್ಪೋರ್ಟಲ್ಲಿ 3 ಗಂಟೆ ಮುಂಚೆ ಇರಬೇಕು. ಇದೇ ಲಾಂಗ್ ಪ್ರೊಸೆಸ್, 3 ಗಂಟೆ ಮುಂಚೆ ಇರಬೇಕು. ಮತ್ತು ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ ಅವ್ರಿಗೆ ವೀಸಾ ಫ್ರೀ ಇದೆ. ಈಗ ಸದ್ಯ ವೀಸಾ ಫ್ರೀ ಇದೆ. ನಾವು ಆನ್ಲೈನಲ್ಲೇ ಒಂದು ವೀಸಾವನ್ನು ನಾವು ಅಪ್ಲೈ ಮಾಡಿದರೆ ಆಯಿತು, ರಿಜಿಸ್ಟ್ರೇಷನ್ ಅದನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಹುಡುಗರು ಮಾಡ್ತಾರೆ. ಸೊ ವೀಸಾಕ್ಕೆ ಚಾರ್ಜ್ ಇಲ್ಲ ಸದ್ಯ, ಯಾರು ಬೇಕಾದರೂ ಹೋಗುವಂಥದ್ದು. ಇದಕ್ಕೆ ಸಹ ಯಾವುದೇ IT ರಿಟರ್ನ್ ಅಥವಾ ಯಾವುದೇ ರೀತಿ ಅಗತ್ಯ ಇಲ್ಲ. ನೀವು ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡ್ರ್ ಅಥವಾ ಯಾವುದೇ ಪಾಸ್ಪೋರ್ಟ್ ಹೋಲ್ಡರ್ ಆದರೂ ಬೇರೆ ಬೇರೆ ಕಂಟ್ರಿಗೆ ಕೆಲವು ಚಾರ್ಜಸ್ ಎಲ್ಲ ಇದೆ. ಬಟ್ ಇಂಡಿಯಾದವರಿಗೆ ಸದ್ಯಕ್ಕೆ ಸಾರ್ಕ್ ಕಂಟ್ರೀಸಿಗೆಲ್ಲ ವೀಸಾ ಫ್ರೀ ಇದೆ ಸದ್ಯವಾಗಿ. ಆ ಒಂದು ಅವಕಾಶವನ್ನು ಬಳಸ್ಕೊಳ್ಬೋದು ಇವಾಗ. ಹೌದು, ಅಂದರೆ ಈಗ ನಾನು ಹೇಳೋದು ಶ್ರೀಲಂಕಾ ಅಂತ ಹೇಳಿದರೆ ನಿಮಗೆ ಕಡಿಮೆ ಹತ್ತಿರದಲ್ಲೇ ಹೋಗಬೇಕು. ತುಂಬ ಈ ಕೆಲವೊಂದು ಕಂಟ್ರಿಗಾದರೆ ವೀಸಾ ಬೇಕಾಗ್ತದೆ. ಆ ವೀಸಾ ಅಪ್ಲೈ ಮಾಡೋಕ್ಕೆ ಕೆಲವು ಟೈಮ್ ಬೇಕಾಗ್ತದೆ. ಇವನ್ ಸಿಂಗಾಪುರ ಆದರೂ 15 ದಿನ ಬೇಕಾಗ್ತದೆ. ಆ ಥರದಲ್ಲಿ ವೀಸಾ ಇಲ್ಲದೆ ನೀವು ಸಡನ್ನಾಗಿ ಪ್ಲ್ಯಾನ್ ಮಾಡೋದಿದ್ದರೆ ಇನ್ನು ನೆಕ್ಸ್ಟ್ ಒಂದು 2-3 ದಿನದಲ್ಲೇ ನಿಮಗೊಂದು ವೀಕೆಂಡೋ ಅಥವಾ ಒಂದು ರಜೆ ಸಿಕ್ತು ಸಡನ್ನಾಗಿ ಅಂತ ಇದ್ದರೆ ನೀವು ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡ್ಬೋದು. ಶ್ರೀಲಂಕಾ, ಬಾಲಿ ಈ ಥರದ್ದು ವೀಸಾ ಇಲ್ಲದಿದ್ದ ಕಂಟ್ರಿಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಅನಿಸುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಶ್ರೀಲಂಕಾದ ಇತಿಹಾಸ, ಪುರಾಣ, ಜೊತೆಗೆ ಅಲ್ಲಿನ ನೋಡಲೇಬೇಕಾದಂಥ ಟೂರಿಸ್ಟ್ ಪ್ಲೇಸ್ಗಳು, ಅದು ಸಣ್ಣ ನೀವು ಹೇಳಿದ್ರು ಒಂದು ಮಾತನ್ನು, ಅದು ಭೂಪಟದಲ್ಲಿ ಯಾವಾಗಲೂ ಇಂಡಿಯಾ ಜೊತೆಗಿರುತ್ತೆ, ಸಣ್ಣ ಡಾಟ್ ಥರ ಇದ್ರೂ ಕೂಡ ಅದೇ ಒಂದು ಪ್ರಪಂಚ ಅಂತ. ಸೊ ಅದ್ಭುತವಾಗಿ ಈ ಎಲ್ಲ ವಿವರಗಳನ್ನು ಕೊಟ್ಟಿದ್ದಕ್ಕಾಗಿ, ಮತ್ತು ಯಾರಾದರೂ ಅಂದರೆ ಆಸಕ್ತರು ಹೋಗಲೇಬೇಕಾದ ಜಾಗ ಆಗಿರೋದ್ರಿಂದ ಹತ್ತಿರ 1.25 ಗಂಟೆ ಜರ್ನಿ ಅಂತ ಹೇಳಿದ್ರು ಸರ್. ಸೊ ಹಾಗಾಗಿ ಆಸಕ್ತರು ಅಡಿಗಾಸ್ ಯಾತ್ರಾ ಮೂಲಕ ಬಹಳ ನಿಶ್ಚಿಂತೆಯಿಂದ ಲಂಕಾ ಪ್ರವಾಸವನ್ನು, ರಾವಣನ ನಾಡನ್ನು ನೋಡಿಕೊಂಡು ಬರ್ಬೋದು ಅಂತ ಕೇಳ್ತಾ ಇಷ್ಟೊತ್ತು ಈ ವಿವರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.